ಜೈ ಹಿಂದ್ ಅಭ್ಯರ್ಥಿಗಳೇ, ಈಗ ನೀವು ನೋಡುತ್ತಿರುವ ದೃಶ್ಯ ಬೆಂಗಳೂರು ಎಆರ್ಒದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ. ಮೈಸೂರಿನಲ್ಲಿ ನಡೆಯತಕ್ಕಂಥ ಚಾಮುಂಡಿ ವಿಹಾರದ ಕ್ರೀಡಾಂಗಣದಲ್ಲಿ ರ್ಯಾಲಿ ನಡೀತಾ ಇದೆ. ಅಭ್ಯರ್ಥಿಗಳು ಗಮನಿಸಬೇಕು. ಇದು ಫಸ್ಟ್ ದಿನ ಅಂದ್ರೆ ಮೊದಲನೇ ದಿನ ನಡೀತಾ ಇದೆ. ಮೊದಲನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸಬಹುದು. ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಅದ, ಚೆನ್ನಾಗಿದೆ ಗ್ರೌಂಡ್, ಆರಾಮವಾಗಿ ನಾವು ಓಡಬಹುದು. ಆಮೇಲೆ ಇಲ್ಲಿ ಮಳಿ ಅದು ಏನೂ ಇಲ್ಲ. ಈಗ 2-3 ದಿವಸದಿಂದ ಮಳಿ ಅದು ಏನೂ ಆಗಿಲ್ಲ. ಆರಾಮಾಗಿ ರನ್ನಿಂಗ್ ಅನ್ನು ಮಾಡಬಹುದು. 400 ಮೀಟರ್ ಟ್ರ್ಯಾಕ್ ಅದ. 400 ಮೀಟರ್ ಟ್ರ್ಯಾಕ್ 1600 ಮೀಟರ್ ರನ್ನಿಂಗ್ ಅನ್ನ ಮಾಡಬೇಕು. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದ್ರೆ ಫಸ್ಟ್ ಗ್ರೂಪ್ ಅತ್ ಮಾಡ್ತಾರೆ. ಅದೇ ರೀತಿಯಾಗಿ 5:31ರಿಂದ 5:45 ಒಳಗೆ ಓಡಿದ್ರೆ ಸೆಕೆಂಡ್ ಗ್ರೂಪ್ ಅತ್ ಮಾಡ್ತಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ನೋಡ್ರಿ, ಗ್ರೌಂಡ್ ಬಹಳ ಚೆನ್ನಾಗಿದೆ. ಎಷ್ಟು ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಪ್ರತಿಯೊಂದು ವಿಡಿಯೋವನ್ನ ವೀಕ್ಷಣೆ ಮಾಡ್ತಾ ಇರಿ. ಎಷ್ಟು ಸಾಧ್ಯ ಆಗ್ತದ ಅಷ್ಟು ವಿಡಿಯೋಗಳನ್ನ ಬಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಅಭ್ಯರ್ಥಿಗಳು ಗಮನಿಸಬೇಕು. ಈಗ 2ನೇ ರೌಂಡ್ ರನ್ನಿಂಗ್ ಅನ್ನ ಓಡ್ತಾ ಇದ್ದಾರೆ. ನೀವು ನೋಡಬಹುದು, ಅಲ್ಲಿ ಟೈಮ್ ಅನ್ನು ನೋಡಬಹುದು. ನಾವು ವಿಡಿಯೋ ಜೊತೆ ಟೈಮ್ ಅನ್ನು ಕೊಟ್ಟಿದ್ವಿ. ಟೈಮ್ ಸಹಿತ ನೀವು ಗಮನಿಸ್ತಾ ಇರಬಹುದು. ಈಗ 2ನೇ ರೌಂಡ್ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ಕ್ಲಿಯರ್ ಆಗಿದೆ, ನೋಡಬಹುದು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ವಿಡಿಯೋನ ಶೇರ್ ಮಾಡ್ತಾ ಇರಿ. ಹಾಗೆ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನ ಕನ್ನಡದಲ್ಲಿ ತಿಳಿದುಕೊಳ್ಳ್ರಿ. ಅಭ್ಯರ್ಥಿಗಳು ಗಮನಿಸಬೇಕು. ಇದು ಅಗ್ನಿವೀರ ಆರ್ಮಿ ರ್ಯಾಲಿಯ ಮೈಸೂರಿನಲ್ಲಿ ನಡೆಯತಕ್ಕಂಥ ಮೊದಲನೇ ದಿನದ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಗಮನಿಸಬಹುದು, ನೀವು ವಿಡಿಯೋವನ್ನು ನೋಡಬಹುದು. ಅದೇ ರೀತಿಯಾಗಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇನ್ನು ಬೇರೆ ಬೇರೆ ವಿಡಿಯೋಗಳನ್ನು ಬಿಡ್ತೀನಿ. ಅದೇ ರೀತಿಯಾಗಿ ನಿಮ್ಮ ಕಮೆಂಟ್ಗೆ ನಾನು ಆ ವಿಡಿಯೋದಲ್ಲಿ ಉತ್ತರವನ್ನು ನೀಡಲಿದ್ದೇನೆ. ಅಭ್ಯರ್ಥಿಗಳು ಗಮನಿಸಬೇಕು. ಇಲ್ಲಿ ಸಹಿತ ಮೈಸೂರಿನ ಚಾಮುಂಡಿ ಕ್ರೀಡಾಂಗಣದಲ್ಲಿ ರ್ಯಾಲಿ ನಡೀತಾ ಇದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇದ್ರಿ. ಇಲ್ಲಿ ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಪ್ರತಿಯೊಂದು ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ವೀಕ್ಷಣೆ ಮಾಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಕಾಮೆಂಟ್ರಿಯನ್ನು ಮಾಡ್ತೀನಿ, ಮಾಹಿತಿಯನ್ನು ನೀಡ್ತೀನಿ. ಮೈಸೂರಿನ ಚಾಮುಂಡಿ ವಿಹಾರದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂತ ಎಲ್ಲ ಅಭ್ಯರ್ಥಿಗಳಿಗೂ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಪ್ರತಿಯೊಂದು ಬ್ಯಾಚ್ದಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳು ಬಹಳಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರನ್ನಿಂಗ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಗಮನಿಸ್ತಾ ಇರಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂತ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್. ಯಾಕಂದ್ರೆ ನೀವೀಗ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೋಬೇಕು. ಫಿಸಿಕಲ್ ಆದ್ಮೇಲೆ ಫಸ್ಟ್ ರನ್ನಿಂಗ್ ಇರ್ತದ. ರನ್ನಿಂಗ್ ಆದ್ಮೇಲೆ ಪುಲಪ್ಸ್ ಬರ್ತದ. ಪುಲಪ್ಸ್ ಆದ್ಮೇಲೆ ಚಿಕ್ಜಾಗ್ ನಡಿಗೆ, ಅದಾದ್ಮೇಲೆ ಲಾಂಗ್ ಜಂಪ್ ಬರ್ತದ. ಇವೆಲ್ಲ ಪಾಸ್ ಆದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಹೈಟ, ವೇಟ, ಚೆಸ್ಟ್ ತಗೋತಾರೆ. ಹೈಟ 166 ಮ್ಯಾಲ ಯಾರು ಇರ್ತಾರ ಅವ್ರನ್ನ ತಗೋತಾರ. ಅದೇ ರೀತಿಯಾಗಿ ಚೆಸ್ಟ್ 77ರಿಂದ ವಿಸ್ತರಿಸಿದಾಗ 82 ಸೆಂಟಿಮೀಟರ್ನಷ್ಟು ಬರಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಮಿನಿಮಮ್ 50 ಕೆಜಿ ಮ್ಯಾಲ ಇರಬೇಕು. ಆ ರೀತಿ ಇದ್ರೆ ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಗಳನ್ನ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಎಷ್ಟು ಡಾಕ್ಯುಮೆಂಟ್ಗಳನ್ನ ಕೇಳಿದಾರ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿರಬೇಕು. ಅದರ ಜೊತೆ ಏನಪ್ಪಾ ಅಂದ್ರೆ ಜೆರಾಕ್ಸ್ 2 ಸೆಟ್ ಜೆರಾಕ್ಸ್ ಮಾಡಿಸಿರ್ಬೇಕು. ಅವುಗಳನ್ನ ಅಟೆಸ್ಟೆಡ್ ಮಾಡಿಸಿರ್ಬೇಕು. ಡಾಕ್ಯುಮೆಂಟ್ಸ್ಗಳನ್ನ ಸಹಿತ ನಿಮ್ನ ಚೆಕ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ನೀವು ಫಿಸಿಕಲ್ ಮತ್ತು ಡಾಕ್ಯುಮೆಂಟ್ ಆದ್ಮೇಲೆ ನಾಳೆ ದಿವಸ ಏನಿರ್ತದೆ ಅಂದ್ರೆ ನಿಮ್ಗೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಮೆಡಿಕಲ್ಗೆ ಹೋಗುವಾಗ ಬೆಳಗ್ಗೆ ಸರಿಯಾಗಿ ಅವ್ರು ಹೇಳಿದ ಸಮಯಕ್ಕೆ ಸರಿಯಾಗಿ ಹಾಜರಾಗಿ, ಅದೇ ರೀತಿಯಾಗಿ ನಿಮ್ಮ ಇಂಡಿಯನ್ ಆರ್ಮಿ ಸೇರುವ ಕನಸನ್ನು ನನಸು ಮಾಡಿಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇಲ್ಲಿ ಟೈಮಿಂಗ್ ಅನ್ನು ಗಮನಿಸಬೇಕು. ಇಲ್ಲಿ ಲಾಸ್ಟ್ ಆಫ್ ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಪ್ರತಿಯೊಂದು ಟೈಮ್ ಅನ್ನ ಗಮನಿಸ್ತಾ ಇರ್ರಿ.
ಪಡೆಯಬೇಕೆನ್ನುವ 10ನೇ ತರಗತಿ ಅಥವಾ ಪಿಯುಸಿ ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ ಬಿಎಸ್ಎಫ್, ಸಿಆರ್ಪಿಎಫ್, ಸಿಐಎಸ್ಎಫ್, ಐಟಿಬಿಪಿ, ಎಸ್ಎಸ್ಬಿ, ಅಸ್ಸಾಂ ರೈಫಲ್ಸ್ ಮತ್ತು ಎಂಟಿಎಸ್ ಹಾಗೂ ಹವಾಲ್ದಾರ್ ಮತ್ತು ಎಒಸಿ ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.